ಗೂಗಲ್ ಫಾರ್ಮ್ನ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ನೋಡೋಣ. ಫಸ್ಟು ಜಿಮೇಲ್ಗೆ ಹೋಗಿ ಜಿಮೇಲಿಂದ ಅಲ್ಲಿ ಕಾರ್ನರಲ್ಲಿ ಡಾಟ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫಾರ್ಮ್ಸಲ್ಲಿ ಹೋಗಬೇಕು. ಫಾರ್ಮ್ಸಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆರೈಟಿ ಆಗಿರೋ ಫಾರ್ಮ್ಸ್ ಬರುತ್ತೆ. ಅದರಲ್ಲಿ ನೀವು ಬ್ಲ್ಯಾಂಕ್ ಫಾರ್ಮ್ ಅಥವಾ ಅಸೆಸ್ಮೆಂಟ್, ಬ್ಲ್ಯಾಂಕ್ ವಿಚ್, ಎಕ್ಸಿಟ್ ವಿಚ್, ಬ್ಲ್ಯಾಂಕ್ ಫಾರ್ಮಲ್ಲಿ ಹೋಗಿ ಆಮೇಲೆ ನಿಮಗೆ ನಿಮ್ಮದು ಟೈಟಲ್ ಏನಿದೆ ಆ ಟೈಟಲ್ ಹೆಸರು ಕೊಡ್ಬೋದಲ್ಲಿ. ನಾನು ನನ್ನ ಹೆಸರು ಇಟ್ಟೆ ರಾಹುಲ್ ಅಂತ. ಆಮೇಲೆ ಕ್ವಶನ್, ನಿಮ್ಗೆ ಯಾವ ಕ್ವಶನ್ ಏನಿರುತ್ತೆ ನೀವು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡ್ಬೋದು. ಇಲ್ಲ ಅಲ್ಲಿ ನಾವು ಕ್ವಶನ್ ಹಾಕಿ ವಾಟ್ ಈಸ್ ಯುವರ್ ನೇಮ್ ಅಂತ. ನೋಡ್ಬೋದು ನೀವು. ಆಮೇಲೆ ಆಪ್ಷನ್ಸಲ್ಲಿ ಇರ್ತವೆ, ನೀವು ಆಪ್ಷನಲ್ಲಿ ಬಂದು ಏನನ್ನು ಇಡ್ಬೋದು. ನಾನು ಸುಮ್ಮನೆ ಹೆಸರನ್ನು ಹಾಕಿದೆ ಎಕ್ಸಾಂಪಲ್ಗೆ ನಿಮ್ಗೆ ನೋಡ್ಬೇಕಂತ. ಆ್ಯಡ್ ಆಪ್ಷನ್ ಇರುತ್ತೆ, ಆ್ಯಡ್ ಆಪ್ಷನ್ ಮಾಡ್ಕೊಂಡು ನೀವು ಎಷ್ಟು ಬೇಕು 5 ಮ್ಯಾಕ್ಸಿಮಮ್ 5 ಇಡ್ಬೋದು ಆಪ್ಷನ್ಸು. ಆಮೇಲೆ ಅದು ಮುಗಿದ್ಮೇಲೆ ರಿಕ್ವೈರ್ಡ್ ಮಾಡಬೇಕು, ಅದು ಕಂಪಲ್ಸರಿ ಕ್ವಶನ್ ಆಗುತ್ತೆ. ನಿಮಗೆ ಆ್ಯಡ್ ಮಾಡಬೇಕಂತ ಅಲ್ಲಿ ಆ್ಯಡ್ ಪ್ಲಸ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಹೊಸ ಪೇಪರ್ ಬರುತ್ತೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ನಾವು ಎಕ್ಸಾಂಪಲಾಗಿ ನಾವು ವಾಟರ್ ಪ್ರೂಫ್ ಪೆನ್ ಹೋಗಿ ಮಾಡಿದ್ವಿ. ಇವಾಗ ಬರುತ್ತೆ ನೋಡ್ಬೋದು, ಇಲ್ಲಿ ಡೀಟೇಲ್ಸ್ ಇರಬೇಕು, ವಾಟರ್ ಪ್ರೂಫ್ ಪೆನ್ ಎಲ್ಲ ನೀವು ಹಾಕ್ಬೋದು. ಎಷ್ಟು ಕ್ವಶನ್ ಬೇಕು ಅಷ್ಟು ಕ್ವಶನ್ ಹಾಕ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.